ಬರ್ತಾರೆ ನಾನು ಬನ್ನಿ. ಸೇವಾ ಟ್ರಸ್ಟ್ ಅಧ್ಯಕ್ಷರಾದಂತಹ ಶ್ರೀನಿವಾಸ ನಾಯ್ಕರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸಿ ದಯಮಾಡಿ ನಮ್ಮ ಕರ್ನಾಟಕದ ವಾಲ್ಮೀಕಿ ನಾಯಕರ ದೊರೆ ಸಹಕಾರ ಸಚಿವರು ನಾಯಕರ ಧೀಮಂತ ನಾಯಕರ ಸನ್ಮಾನ್ಯ KN ರಾಜಣ್ಣರವರು ಕಾಂಗ್ರೆಸ್ ಸರ್ಕಾರವು ಯಾವುದೇ ರೀತಿ ಮುನ್ಸೂಚನೆಯನ್ನೂ ಸಹ ನೀಡದಂತೆ ಏಕಾಏಕಿ ಅವರನ್ನು ಸಂಪುಟದಿಂದ ವಜಾಗೊಳಿಸಿರುವುದನ್ನು ಖಂಡಿಸಿ ಈ ದಿನ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು. ಈ ದಿನ ಅವರು ಸರ್ಕಾರವು ರಾಜಣ್ಣರನ್ನು ವಜಾ ಮಾಡಿರುವುದು ಕೇವಲ ರಾಜಣ್ಣರವನ್ನು ವಜಾ ಮಾಡೋದು ಅಷ್ಟೇ ಅಲ್ಲ. ಅವರು ಇಡೀ ಕರ್ನಾಟಕದ ರಾಜ್ಯದ ಜನ 48ರಿಂದ 50 ಲಕ್ಷ ಜನಸಂಖ್ಯೆ ಏನಿದೆ ಅವರಿಗೆ ಮಾಡಿರೋಂಥ ನಾಯಕ ಸಮಾಜಕ್ಕೆ ಮಾಡಿರೋಂಥ ದೊಡ್ಡ ಅವಮಾನ, ಘೋರ ಅಪರಾಧ. ಇದನ್ನು ಖಂಡಿಸಿ ಈ ದಿನ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡ್ರ ಮುಖ್ಯ ಉದ್ದೇಶ ಅವ್ರನ್ನ ಪುನರ್ ಸಂಪುಟಕ್ಕೆ ಸೇರಿಸ್ಕೊಳ್ಳೇಬೇಕು. ಅದನ್ನು ನಮಗೆ ಭರವಸೆ ಇದೆ. ನಮ್ಮ ಮುಖ್ಯಮಂತ್ರಿಯರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವ್ರನ್ನ ಪುನರ್ ಸಂಪುಟಕ್ಕೆ ಸೇರಿಸ್ಕೊತಾರೆ ಅನ್ನೋದು ನಂಬಿಕೆ ನಮಗಿದೆ. ಯಾಕೆ ಒಂದು ವೇಳೆ ಅವರು ನಮ್ಮ ಸಂಪುಟಕ್ಕೆ ಸೇರ್ಪಡಿಸ್ಕೊಳ್ಳಿಲ್ಲ ಅನ್ನೋದಾದರೆ ಮುಂದೆ ಈಗ ಬರೀ ಜಿಲ್ಲೆಯಾದ್ಯಂತ ಮಾಡಿದ್ದೀವಿ, ಈಗ ರಾಜ್ಯಾದ್ಯಂತ ಪ್ರತಿ ಮನೆಗೂ ಒಬ್ಬೊಬ್ಬರನ್ನು ಸೇರಿಸ್ಕೊಂಡು ಇಡೀ ರಾಜ್ಯದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ. ಅದಕ್ಕೂ ಸಹ ಅವರು ಬಗ್ಲಿನದಾದರೆ ನಾವು ಹಳ್ಳಿಯಿಂದ ದಿಲ್ಲಿಯವರೆಗೂ ಹೋಗೋಕ್ಕೂ ನಾವು ರೆಡಿ ಇದ್ದೀವಿ. ನಮ್ಮ ನಾಯಕ ಸಮಾಜವನ್ನು ಅವರು ಭಾಳ ಕೀಳು ಮಟ್ಟದಲ್ಲಿ ಒಂದೇ ಪಕ್ಷ ಅಂತ ಅಲ್ಲ, ಎಲ್ಲ ಪಕ್ಷದವರು, BJP ಪಕ್ಷ, ದಳದ ಪಕ್ಷ, ಕಾಂಗ್ರೆಸ್ ಪಕ್ಷ, ನಮ್ಮ ನಾಯಕರು ಅಂದರೆ ತುಂಬ ಅಸಡ್ಡೆಯಾಗಿ ಕಾಣ್ತಾ ಇದ್ದಾರೆ. ಇನ್ನು ಮುಂದೆ ನಾವು ನಾಯಕ ಸಮಾಜದವರು ಎಲ್ಲ ಒಗ್ಗೂಡಿ ಯಾವುದೇ ಒಂದು ನಾಯಕ ಸಮಾಜದವ್ರಿಗೆ ಅನ್ಯಾಯ ಆಗುತ್ತೆ ಅಂದರೆ ನಾವು ಸಮಾಜದ ವತಿಯಿಂದ ನಾವು ಒಕ್ಕೊರಲಿಂದ ನಾವು ಅವರನ್ನು ಒಂದುಗೂಡ್ಸೋಕ್ಕೆ ಅವ್ರನ್ನ ಸೇರ್ಪಡೆಗೋಸ್ಕರವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ. ನಾವು ಪರಿಗಣನೆಗೆ ನಮ್ಮ ಸಮಾಜಕ್ಕೆ ಮತ್ತು ದೇಶಕ್ಕೆ ಗೊತ್ತು, ಅವ್ರ ಪಕ್ಷಕ್ಕೆ ಗೊತ್ತಾಗಿಲ್ಲ. ಕಾರಣ ಯಾಕೆಂದರೆ ಇದ್ದದನ್ನು ನೇರವಾಗಿ ಹೇಳ್ತಾರಲ್ಲ, ಅವರು ಇದ್ದದಂಗೆ ಹೇಳೋದಕ್ಕೆ ಬಂದು ಎದೆಗೆ ಓದಿ ಅಂತ ಹೇಳ್ತಾರಲ್ಲ, ಆ ಥರ ಅವ್ರಿಗೆ ಆಗಿರೋಂಥ ವಿಚಾರಗಳಲ್ಲಿ ತಪ್ಪು ಏನು ಮಾಡಿದ್ದಾರೆ ಅವರು? ಏನವರು ದೋಚ್ಕೊಂಡು ಹೋಗಿದ್ದಾರಾ, ಅಥವಾ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ಅವರು, ಅಥವಾ ಇನ್ನೊಬ್ಬರು ಯಾವುದಾದ್ರೊಂದು ಬೇರೆ ಒಂದು ಕೆಟ್ಟ ವ್ಯವಹಾರಕ್ಕೆ ಸಿಕ್ಕಾಕೊಂಡಿದ್ದಾರಾ? ಯಾವ ಉದ್ದೇಶಕ್ಕೋಸ್ಕರ ಅವರು ಏಕಾಏಕಿ ಅವರನ್ನು ಮುನ್ಸೂಚನೆ ನೋಟಿಸು ಕೊಡದಂತೆ ಅವರನ್ನು ವಜಾ ಮಾಡಿದ್ದಾರೆ? ಅವರು ಏನು ತೊಂದರೆ ಮಾಡಿದ್ರು ಹೇಳಿ ಅವರು? ಅದಕ್ಕೋಸ್ಕರವಾಗಿ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ದಿನದಲ್ಲೇ ಖಂಡಿತ ಇಲ್ಲ. ಇವತ್ತು ಸತ್ಯ ಹೇಳೋರ್ಗಂತೂ ಕಾಲನೇ ಇಲ್ಲ. ಹಿಂದೆ ಗಾದೆ ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ ಸತ್ಯ ಹೇಳೋರಿಗೆ ಕಾಲನೇ ಇಲ್ಲ. ಸುಳ್ಳು, ಮೋಸ, ದಗ ಮಾಡ್ಕೊಂಡು ಈ ಡ್ರಾಮಾ ಮಾಡ್ಕೊಂಡಿದ್ದಂಥವ್ರಿಗೆ ಇವತ್ತೊಂದು ದಿನ ನಾಟಕ. ಕೆಂಪನಾಯಕ ಅಂತೇಳಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ನಾಯಕ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷರು.